ದಯವಿಟ್ಟು ಸರ್ ಡಾಕ್ಟರ್ ಅವಿನಾಶ್ ಕವಿ ಸರ್ ಅವರು ತಮ್ಮ ಒಂದು ವಿಷಯಗಳನ್ನ ಮಂಡಿಸಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದಿರಿಟ್ಟು ಬಾಹ್ಯಸ್ಥಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನೀ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಗುರುಬಸವ ಶರಣಾರ್ಥಿ. ನಿಜದ ಅರಿವು ಆಚಾರ ಅನುಭವಗಳನ್ನ ಜಗತ್ತಿಗೆ ನೀಡಿ ಮಾನವ ಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣವನ್ನ ಸಾಧಿಸಿದಂತ ಲೋಕಪೂಜ್ಯ ಬಸವಾದಿ ಪ್ರಮಥರನ್ನ ವಿಶ್ವದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನ ಬಯಸುತ್ತಾ 14ನೆಯ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ನಡೀತಾ ಇರುವಂತ ಈ ವಿಶೇಷ ವಿನೂತನ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತ ನಮ್ಮ ದಿನಮಾನದಲ್ಲಿಯೇ ಶರಣತ್ವವನ್ನ ಸಾಧಿಸಿದಂತ ಪರಮ ಪೂಜನೀಯರಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರಲ್ಲಿ, ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಸಿ ಸೋಮಶೇಖರ್ ಅವರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಇತರೆ ಗಣ್ಯರಲ್ಲಿ, ಆಗಮಿಸಿರುವಂತ ಶರಣೆಯರಲ್ಲಿ, ಮಕ್ಕಳಲ್ಲಿ ಶರಣು ಶರಣಾರ್ಥಿ. ಇಲ್ಲಿ ನೆರೆದಿರುವಂತವರಲ್ಲಿ 40 ವರ್ಷದ ಒಳಗಿನವರು ಎಷ್ಟು ಜನ ಇದ್ದಾರೆ? ಕೈ ಎತ್ತಿ ನೋಡೋಣ. ನಾನ್ ನಿಮಗ್ ಪ್ರಶ್ನೆ ಕೇಳಿದ್ದು ನಿಮ್ಮಲ್ಲಿ ಗದ್ದಲ ಮಾಡ್ರಿ ಅಂತಲ್ಲ, ಬರೀ ಕೈ ಎತ್ರಿ ಅಂತ, ಮಾತನಾಡ್ರಿ ಅಂತಲ್ಲ. ಯಾಕಂದ್ರೆ ಇವತ್ತು ನಾನು ಮಾತನಾಡ್ಬೇಕು ಅಂತ ಅಧ್ಯಕ್ಷರು ಬಯಸಿರುವಂತ ಒಂದು ವಿಷಯ, ಇದು ಕೇವಲ ಒಂದು ಸಮ್ಮೇಳನದಲ್ಲಿ ಮಾತನಾಡುವಂತ ವಿಷಯ ಅಲ್ಲ. ನಮ್ಮ ಮುಂದಿನ ತಲೆಮಾರಿನ ಇಡೀ ಭವಿಷ್ಯವನ್ನ ನಿರ್ಧರಿಸುವಂತ ಒಂದು ವಿಷಯ ಇದಾಗಿದೆ. ಪ್ರಾಯಶಃ ನಮ್ಮ ದಿನಮಾನದಲ್ಲಿಯೇ ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ಬಸವ ಸಮಿತಿ ಇರ್ಬೋದು, ರಾಷ್ಟ್ರೀಯ ಬಸವದಳ ಇರ್ಬೋದು, ಬಸವ ಕೇಂದ್ರ ಇರ್ಬೋದು, ಇನ್ನು ಯಾವುದೇ ಜಾಗತಿಕ ಲಿಂಗಾಯತ ಮಹಾಸಭೆ ಇರ್ಬೋದು, ಇನ್ನು ಯಾವ ಬಸವಪರ ಲಿಂಗಾಯತ ಸಂಘಟನೆಗಳಿದಾವಲ್ಲ, ಆ ಎಲ್ಲ ಸಂಘಟನೆಗಳು ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂತ ವಿಷಯ ಇದು. ಶರಣ ಸಾಹಿತ್ಯ, ಯುವ ಜನರತ್ತ ಶರಣ ಸಾಹಿತ್ಯ ಅನ್ನುವಂತ ಒಂದು ಗೋಷ್ಠಿ ಅನೇಕ ಸಮ್ಮೇಳನಗಳಲ್ಲಿ ನಾವು ಯುವ ಗೋಷ್ಠಿಗಳನ್ನು ನಾವು ನೋಡ್ತೇವೆ. ಆ ಯುವ ಗೋಷ್ಠಿಯಲ್ಲಿ ಮಾತನಾಡುವಂತವ್ರು ಬಹುತೇಕ ಜನರು ಯುವಕರ ಇರೋದಿಲ್ಲ. ಅದ್ರ ಜೊತೆಗೆ ಇವತ್ತು ಈ ಶರಣ ಸಾಹಿತ್ಯ, ಯುವ ಜನರತ್ತ ಶರಣ ಸಾಹಿತ್ಯ ಮತ್ತು ಜೊತೆಗೆ ಇನ್ನೊಂದನ್ನು ಸೇರಿಸಿದರೆ ಅದು ಆಧುನಿಕ ತಂತ್ರಜ್ಞಾನ. ನಾನು ಇಲ್ಲಿ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯಿಂದ ನನ್ನ ಚಿಂತನೆಗಳನ್ನ ಪ್ರಾರಂಭಿಸ್ತೇನೆ. ಬಸವಣ್ಣನವರ ಅನುಭವ ಮಂಟಪ ಮತ್ತು ಇಂದಿನ ಬಹು ಚರ್ಚಿತ ವಿಷಯವಾಗಿರುವಂತಹ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದ ನಡುವೆ ನಾವು ಹೇಗೆ ಒಂದು ಸೇತುವೆಯನ್ನ ಕಟ್ಟಬಹುದು ಅನ್ನುವಂತ ಒಂದು ಪ್ರಶ್ನೆ. ಇದು ಯಾಕೆ ಇಲ್ಲಿ ಪ್ರಸ್ತುತ ಅಂತಂದ್ರೆ, ಇದು ಶರಣ ಸಾಹಿತ್ಯ ಸಮ್ಮೇಳನ ನಡೀತಿರೋದಕ್ಕೆ ಪ್ರಸ್ತುತನೋ ಅಥವಾ ಇಡೀ ಜಗತ್ತಿನ ಸಿಲಿಕಾನ್ ವ್ಯಾಲಿ ಅನ್ನಿಸ್ಕೊಂಡಂತಹ ಬೆಂಗಳೂರು ನಗರದಲ್ಲಿ ನಡೀತಾ ಇರೋದಕ್ಕೆ ಪ್ರಸ್ತುತನೋ? ಇವತ್ತು ಈ ಬೆಂಗಳೂರನ್ನ ಡಿಜಿಟಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ ಅಂತ ಕರಿತಾ ಇದ್ದೀವಿ. ಭಾರತದ ಸಿಲಿಕಾನ್ ವ್ಯಾಲಿ ಅಂತ ದಶಕಗಳ ಹಿಂದೆನೆ ಗೌರವಿಸಲ್ಪಟ್ಟಂತ ನಗರದಲ್ಲಿ ಇವತ್ತು ನಾವು ಏನನ್ನ ಕಂಡುಕೊಳ್ಳಿಕ್ಕೆ ಬಂದಿದ್ದೇವೆ ಅಂದ್ರೆ, ಅಂದು ಜಗತ್ತು ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹಿಂದೆ ಹೊಂಟಿದೆ. ಆದರೆ 850 ವರ್ಷಗಳ ಹಿಂದೆ ಕನ್ನಡ ನಾಡು ಇಡೀ ವಿಶ್ವಕ್ಕೆ ಒಂದು ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅನ್ನ ಕೊಟ್ಟಿತ್ತಲ್ವಾ, ಅದನ್ನ ನಾವು ಇವತ್ತು ನೆನ್ಪು ಮಾಡ್ಕೊಳ್ಬೇಕಾಗಿರುವಂತ ಒಂದು ಅನಿವಾರ್ಯತೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಬಸವಣ್ಣನವರು ಮಾನವನ ಒಂದು ನೈತಿಕ ಬುದ್ಧಿವಂತಿಕೆಗಳ ಬಗ್ಗೆ ಶತಮಾನಗಳ ಹಿಂದೆನೆ ಮಾತನಾಡಿದ್ರು. AI
ಅಥವಾ ಕೃತಿಕ ಬುದ್ಧಿಮತ್ತೆ ನಮಗೆ ಬುದ್ಧಿವಂತಿಕೆಯನ್ನ ನೀಡಬಹುದು, ಮಾಹಿತಿಯನ್ನ ಕೊಡಬಹುದು. ಆದ್ರೆ ಬಸವಾದಿ ಪ್ರಮುಖರು ನಮಗೆ ಮೌಲ್ಯಗಳನ್ನು ಕೊಡ್ತಾ ಇದ್ದಾರೆ. AI ನಮಗೆ ಉತ್ತರ ಕೊಡಬಹುದು, ಬಸವಣ್ಣ ಶರಣರು ನಮಗೆ ಬದುಕಿನ ಅರ್ಥವನ್ನು ಕೊಡ್ತಾರೆ. ಈ ಎರಡು ಪರಸ್ಪರ ವಿರೋಧಿಗಳಲ್ಲ, ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಮ್ಮ ಸವಾಲಿರೋದು ಇವತ್ತು AI ಬಗ್ಗೆ, AI ನಲ್ಲಿ ಬಸವಣ್ಣನವರ ಮೌಲ್ಯಗಳನ್ನ ಯಾವ ರೀತಿಯಾಗಿ ತರಬಹುದು, ತಂತ್ರಜ್ಞಾನಕ್ಕೆ ಮಾನವೀಯತೆಯನ್ನ ಹೇಗೆ ಜೋಡಿಸಬಹುದು, ಡಿಜಿಟಲ್ ಯುಗಕ್ಕೆ ಶರಣ ತತ್ವವನ್ನ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನುವಂತ ಒಂದು ಬಹುಮುಖ್ಯವಾಗಿರುವಂತ ಗಂಭೀರವಾಗಿರುವಂತ ಒಂದು ವಿಷಯ. ಬಹಳ ಜನ ಇವತ್ತು ಇಲ್ಲಿ ಬಹುತೇಕ ಬೆರಳೆಣಿಕೆಯಷ್ಟು ಕೇವಲ 1-2% ಜನ 40 ವರ್ಷದ ಒಳಗಿನವರು ಇದ್ದಾರೆ ಅಂತ ನನಗೆ ನೀವೆಲ್ಲ ಕೈ ಎತ್ತಿದ್ರ ಮೇಲೆ ಗೊತ್ತಾಯ್ತು. ಇನ್ನು ಉಳಿದಂತ 98% ಜನ ಏನ್ ಮಾತನಾಡ್ತಿರ್ತೀವಿ ನೀವೇ ಒಂದಿನ ಕಲ್ಪಿಸ್ಕೊಳ್ರಿ. ಅಲ್ರಿ ನೀವೇನೋ ಬಹಳ ಹೇಳ್ತೀರಿ ಸರಿ ಡಾಕ್ಟ್ರೆ, ಆದ್ರೆ ನಮಗೆ ಯಾರು ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಯುವಕರಿಗೆ ಇವತ್ತಿನ ಸಾಹಿತ್ಯದಲ್ಲೂ ಆಸಕ್ತಿ ಇಲ್ಲ, ಕನ್ನಡದಲ್ಲೂ ಆಸಕ್ತಿ ಇಲ್ಲ, ಶರಣರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾವು ಬಹಳಷ್ಟು ಅವ್ರ ಮೇಲೆ ಗೋಗೇರಿತಾ ಇರ್ತೇವೆ. ನಾವು ಆ ಪ್ರಶ್ನೆಯನ್ನ ಒಂದು ಕೇಳಿದ್ರೆ ನಿಮಗೆ, ಇಂದಿನ ಯುವಕರಿಗೆ ಶರಣ ಸಾಹಿತ್ಯದಲ್ಲಿ ಆಸಕ್ತಿ ಇದೆಯಾ? ಇಲ್ಲ, ಹೌದು, ಏನೇನೋ ಉತ್ತರ ಹೇಳ್ತೀರಿ. ನಾನು ಆ ಪ್ರಶ್ನೆ ಸ್ವಲ್ಪ ಬದಲಿ ಮಾಡಿ ಕೇಳ್ತೇನೆ. ನಾವು ಶರಣ ಸಾಹಿತ್ಯವನ್ನ ಯುವಕರ ಭಾಷೆಯಲ್ಲಿ ಅವರಿಗೆ ತಲುಪಿಸ್ತಾ ಇದ್ದೀವಾ? ಖಂಡಿತವಾಗಿಯೂ ಇಲ್ಲ. ಯುವಕರು ಬದಲಾಗಿದ್ದಾರೆ. ಇವತ್ತು ನಾವು ಜೆನ್ ಝಿ ಅಂತ ಕರಿತೀವಿ. ಅವರ ಕಲಿಕೆ ವಿಧಾನ ಬದಲಾಗಿದೆ, ಅವರ ಸಂವಹನ ಮಾಧ್ಯಮ ಬದಲಾಗಿದೆ, ಅವರ ಪ್ರಶ್ನೆಗಳು ಬದಲಾಗಿದ್ದಾವೆ. ಆದ್ರೆ ಮಾನವನ ಪ್ರಶ್ನೆಗಳು ಬದಲಾಗಿಲ್ಲ, ಮಾನವನ ಮೂಲಭೂತ ಸಮಸ್ಯೆಗಳು ಬದಲಾಗಿಲ್ಲ. ಯುವಕರು ಪ್ರಶ್ನೆ ಮಾಡ್ತಿರುವಂತ ಮಾತುಗಳು ಯಾವ್ಯಾವು? ನನ್ನ ಬದುಕಿನ ಉದ್ದೇಶ ಏನು? ಯಶಸ್ಸು ಅಂದ್ರೇನು? ಸಂತೋಷ ಎಲ್ಲಿದೆ? ಸಮಾನತೆ ಎಂದ್ರೇನು? ಧರ್ಮ ಎಂದ್ರೇನು? ಪ್ರಾಮಾಣಿಕವಾಗಿ ಬದುಕೋದು ಹೇಗೆ? ಇವೆಲ್ಲರೂ ಕೇಳುವಂತ ಪ್ರಶ್ನೆನೆ. ಇದಕ್ಕೆ ಯಾವ ಧರ್ಮ ಜಾತಿಯ ಒಂದು ಮಿತಿ ಇಲ್ಲ. ಆದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಬಸವಾದಿ ಪ್ರಮುಖರು ಉತ್ತರ ಕೊಟ್ಟಿಲ್ಲೇನು? ಕೊಟ್ಟಿದ್ದಾರೆ. ಆದ್ರೆ ನಾವು ಅವರಿಗೆ ಹೇಗ್ ಕಲಿಸ್ತಾ ಇದೀವಿ ವಚನಗಳನ್ನ ಅಂದ್ರೆ, ವಚನ ಅಂತಂದ್ರೆ ಕಳಬೇಡ ಕೊಳಬೇಡ, ವಚನ ಅಂದ್ರೆ ಚಿಕ್ಕ ಮಕ್ಳಿಗೆ ಕರೆಸೋದು, ತಂದಿನ ತಾಯಿನ ಹೇಳು ಅನ್ನೋದು. ಮುಂದೇನು? ಹೌ ಟು ಅಡಾಪ್ಟ್ ದಟ್ ವಚನ ಇನ್ ಟು ದೇರ್ ರೂಟೀನ್ ಲೈಫ್ ಅನ್ನೋದನ್ನ ನಾವು ಇವತ್ತು ಮರೀತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ. ನಮ್ಮನ್ನ ಬಿಟ್ಟು ಬೇರೆ ಸಂಸ್ಕೃತಿಯತ್ತ ಒಲವು ಅವರು ಹೆಚ್ಚಾಗ್ತಾ ಇದೆ. ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ನೋಡ್ರಿ, ಎಲ್ಲರೂ ಲಿಂಗವಂತರ ಇದಾರಲ್ಲಿ, ಎಲ್ಲ ಕಡೆ ಬಸವ ಧರ್ಮೀಯರೇ ಇದ್ದಾರೆ. ಯಾಕೆ? ನಾವು ಅದನ್ನ ಕೊಟ್ಟಿಲ್ಲ, ಅವರು ಅದನ್ನ ಕೊಡ್ತಾ ಇದ್ದಾರೆ. ನಮ್ಮದನ್ನೇ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಹೊರತು ಬೇರೆ ಏನು ವಿಶೇಷವಾಗಿ ಸೃಷ್ಟಿ ಮಾಡ್ತಾ ಇಲ್ಲ. ಅದಾಗಿ ಒಂದು ತಿಳ್ಕೋಬೇಕು, ಶರಣ ಸಾಹಿತ್ಯ ಹಳೇದಾಗಿಲ್ಲ, ಆದ್ರೆ ಅದನ್ನ ಹೇಳುವ ವಿಧಾನ ಹಳೇದಾಗಿ ಉಳಿದಿದೆ. ಪ್ರಾಯಶಃ ಇವತ್ತು ಇಂಥ ಸಮ್ಮೇಳನಗಳು ಬದಲಾಗಬೇಕು ಮುಂದಿನ ದಿನಮಾನದಲ್ಲಿ. ಅನುಭವ ಮಂಟಪ ಇಡೀ ಜಗತ್ತಿನ ಒಂದು ಮುಕ್ತ ಜ್ಞಾನ ವೇದಿಕೆ, ಪ್ರಪ್ರಥಮ ಮುಕ್ತ ಜ್ಞಾನ ವೇದಿಕೆ. ಅನುಭವ ಮಂಟಪವನ್ನ ಕೇವಲ ಒಂದು ಧಾರ್ಮಿಕ ಆಯಾಮಕ್ಕೆ ನಾವೇನಾದ್ರು ತಂದ್ರೆ ಅದರ ಒಂದು ಅಗಾಧತೆಯನ್ನ ಸಂಕುಚಗೊಳಿಸಿದಂತಾಗ್ತದೆ. ಇಟ್ ಈಸ್ ಅ ವರ್ಲ್ಡ್ಸ್ ಫಸ್ಟ್ ಓಪನ್ ನಾಲೆಡ್ಜ್ ಫೋರಂ. ಇಟ್ ಈಸ್ ಅ ವರ್ಲ್ಡ್ಸ್ ಫಸ್ಟ್ ಓಪನ್ ನಾಲೆಡ್ಜ್ ಪ್ಲಾಟ್ಫಾರ್ಮ್. ಇಟ್ ಈಸ್ ಅ ಫಸ್ಟ್ ಎವರ್ ಇಂಟರಾಕ್ಟಿವ್ ಲರ್ನಿಂಗ್ ಸೆಂಟರ್. ಇಟ್ಸ್ ಎ ಫಸ್ಟ್ ಎವರ್ ಡೆಮಾಕ್ರೆಟಿಕ್ ನಾಲೆಡ್ಜ್ ನೆಟ್ವರ್ಕ್ ಅಂತ ಇವತ್ತು ಯಾರಾದ್ರೂ ಜಗತ್ತಿಗೆ ಪರಿಚಯಿಸಿದ್ರೆ ಯಾಕೆ ಬಂದು ನಮ್ಮ ಅನುಭವ ಮಂಟಪದ ಬಗ್ಗೆ ಅವರು ಓದ್ಲಿಕ್ಕೆ ಇಷ್ಟಪಡಲ್ಲ, ಕೇಳಲಿಕ್ಕೆ ಇಷ್ಟಪಡಲ್ಲ? ಅಲ್ಲಿ ಯಾರು ಬೇಕಾದ್ರೂ ಪ್ರಶ್ನೆ ಕೇಳಬಹುದಾಗಿತ್ತು, ಮಹಿಳೆಯರು ಮಾತನಾಡಬಹುದಾಗಿತ್ತು, ಎಲ್ಲ ಕಾಯಕ ಜೀವಿಗಳು ಮಾತನಾಡಬಹುದಾಗಿತ್ತು. ರಾಜರಿಂದ ಹಿಡಿದು ಚಾರ್ವಾಕರಿಗೂ, ಪಂಡಿತರಿಗೂ, ನಿರಕ್ಷರಸ್ಥರಿಗೂ ಅಲ್ಲಿಗೆ ಸ್ಥಾನವಿತ್ತು. ಅಲ್ಲಿ ದಯವಿಟ್ಟು ಸ್ವಲ್ಪ ಸಮಾಧಾನದಿಂದಿರ್ರಿ. ಅಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಇದು ಇವ್ರ ಜಾತಿ ಇರ್ಲಿಲ್ಲ, ಉತ್ತರ ಹೇಳಲಿಕ್ಕೆ ಅಧಿಕಾರ ಬೇಕಿರ್ಲಿಲ್ಲ, ಅನುಭವ ಮಾತ್ರ ಸಾಕಾಗಿತ್ತು. ಹಾಗಾಗಿ ನನಗೆ ಕೆಲವೊಮ್ಮೆ ಅನಿಸ್ತದೆ, ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ನೆಗೆಟಿವ್ ಒಪಿನಿಯನ್ ಇದೆ ಇವತ್ತಿನ ದಿನಮಾನದಲ್ಲಿ. ಆದ್ರೆ ನಿಜವಾಗಿಯೂ ನಾವು ಅದನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ಬಹುದು. ನಾನಿಲ್ಲಿ ತಂತ್ರಜ್ಞಾನದ ಬಗ್ಗೆ ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಅದರ ಎಕ್ಸ್ಪರ್ಟು ಅಲ್ಲ. ನನ್ನ ಹಿನ್ನೆಲೆ ಇರುವಂತೂ ವೈದ್ಯಕೀಯ ಹಿನ್ನೆಲೆಯಲ್ಲಿ.
ಹಾಗಾಗಿ ನಾನಿಲ್ಲಿ ಯಾವುದೋ ಒಬ್ಬ ಟೆಕ್ನಾಲಜಿಕಲ್ ಎಕ್ಸ್ಪರ್ಟ್ ಆಗ್ಲಿ ಅಥವಾ ಯಾವುದೇ ಒಂದು AI ಪ್ಲಾಟ್ಫಾರ್ಮ್ ಅನ್ನ ನಾನಿಲ್ಲಿ ಪ್ರಚಾರ ಮಾಡ್ಲಿಕ್ಕೂ ಬಂದಿಲ್ಲ. ಆದ್ರೆ ನಾನಿಲ್ಲಿ ಒಂದ್ ಹೇಳಲಿಕ್ಕೆ ಬಯಸ್ತೇನೆ, ತಂತ್ರಜ್ಞಾನ ಅನ್ನುವಂಥದ್ದು ಗುರಿ ಅಲ್ಲ, ಅದು ಒಂದು ಸಾಧನ ಮಾತ್ರ. ಶರಣ ತತ್ವವೇ ನಮ್ದು ಮುಖ್ಯವಾದಂತ ಗುರಿ ಆಗಬೇಕು. ತಂತ್ರಜ್ಞಾನ ಆ ತತ್ವವನ್ನ ವಿಶ್ವಕ್ಕೆ ಕೊಂಡೊಯ್ಯುವಂತ ಒಂದು ವಾಹನವಾಗಬೇಕು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅದೇ ಕಾರ್ಯವನ್ನ ಮಾಡಿದ್ರು. 21ನೇ ಶತಮಾನದಲ್ಲಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂತ ನಾವು ಇವತ್ತು ಆ ಕಾರ್ಯವನ್ನ ಮತ್ತೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಯುವ ಜನರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಎಲ್ಲ ಜಿಜ್ಞಾಸೆಗೆ ನಾವೆಲ್ಲ ಒಳಗಾಗಿದ್ದೇವೆ. ಅವರಿಗೆ ಆಸಕ್ತಿ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತೇನೆ. ನಾನು ಯಾಕಂದ್ರೆ ಆ ವಯಸ್ಸಿನವನು ಇರೋದ್ರಿಂದ, ಆ ಜನರ ಜೊತೆಗೆ ನಾನು ಮಾತನಾಡೋದ್ರಿಂದ ದಿನನಿತ್ಯ ಅವರೊಂದಿಗೆ ಮಾತನಾಡುವ ಭಾಷೆ ನಾವು ಬಳಸ್ತಾ ಇಲ್ಲ. ಇಂದಿನ ಯುವಕ ಯುವತಿಯರು ಜ್ಞಾನವನ್ನ ಪುಸ್ತಕದಿಂದ ಪಡಿತಾ ಇಲ್ಲ, ಪುಸ್ತಕದಿಂದ ಮಾತ್ರ ಪಡಿತಾ ಇಲ್ಲ. ಪುಸ್ತಕದಿಂದ ಪಡಿತಾರೆ, ಆದ್ರೆ ಎಲ್ಲವನ್ನೂ ಪುಸ್ತಕದಿಂದ ಪಡಿತಾ ಇಲ್ಲ. ಅವರು ಮೊಬೈಲ್ ನಲ್ಲಿ ಕಲಿತಾರೆ, ಯೂಟ್ಯೂಬ್ ನಲ್ಲಿ ಕಲಿತಾರೆ, ಪಾಡ್ಕಾಸ್ಟ್ ನಲ್ಲಿ ಕೇಳ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ವಿಚಾರವನ್ನ ಹಂಚ್ಕೊಳ್ತಾರೆ, ಗೂಗಲ್ ನಲ್ಲಿ ಹುಡುಕ್ತಾರೆ, ಚಾಟ್ ಜಿಪಿಟಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಅವರ ಕೈಯಲ್ಲಿರುವಂತ ಮೊಬೈಲ್ ಇಡೀ ಜಗತ್ತನ್ನೇ ಅವರ ತರಗತಿಯನ್ನಾಗಿ ಮಾಡಿದೆ. ಹಾಗಾದ್ರೆ ಈ ಮೊಬೈಲ್ ಅಲ್ಲಿ ಶರಣ ಸಾಹಿತ್ಯ ಇದೆಯಾ? ಇದ್ರೆ ಯಾವ ಗುಣಮಟ್ಟದ್ದಿದೆ, ಯಾವ ಭಾಷೆಯಲ್ಲಿದೆ, ಯಾವ ರೂಪದಲ್ಲಿದೆ ಅನ್ನುವಂತ ಒಂದು ಪ್ರಶ್ನೆ. ಯುವಕರನ್ನ ನಾವು ಬದಲಾಯಿಸಬೇಕು ಅಂತ ನಾವು ಬಹಳ ಮಾತನಾಡ್ತಿರ್ತೇವೆ. ಅವ್ರನ್ನ ಕರ್ಕೊಂಡ್ಬರ್ಬೇಕು, ಟ್ರೈನಿಂಗ್ ಮಾಡಬೇಕು ಅಂತ. ಯುವಕರನ್ನ ಬದಲಾಯಿಸಬೇಕೋ ಅಥವಾ ಅವರಿಗೆ ಹೇಳುವಂತ ವಿಧಾನವನ್ನ ಬದಲಾಯಿಸಬೇಕು? ಈ ಪ್ರಶ್ನೆನ ನೀವು ಇವತ್ತು ಹಾಕೊಳ್ಬೇಕಾಗ್ತದೆ. ನಾನು ಅನೇಕ ಬಾರಿ ಹಿರಿಯರು ಮಾತಾಡೋದನ್ನ ಕೇಳ್ತಾ ಇರ್ತೇನೆ. ಯಾಕಂದ್ರೆ ನಾನು ಈ ಎಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಾ ಸುಮಾರು 25 ವರ್ಷದ ಮೇಲಾಯ್ತು. ನಾನು ಚಿಕ್ಕ ವಯಸ್ಸಿನಿಂದಾಗಿಂದ ನಮ್ಮ ಅಜ್ಜಿಯವರು ಕರ್ಕೊಂಡು ಬಂದು ಈ ರೀತಿಯಾಗಿ ಎಲ್ಲ ಕಲಿಸ್ತಾ ಇದ್ದಿದ್ದಕ್ಕೋಸ್ಕರವಾಗಿ ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೀನಿ. ಆದ್ರೆ ಇವತ್ತು ಜನ ನಾವು ತಮ್ಮ ಮಕ್ಕಳಿಗೆ ಕರಿಬೇಕಾದ್ರೆ ಏನಂತಾರೆ, ನಮ್ಮ ಮಕ್ಳಿಗೆ ಏನು ಬರೋದಿಲ್ರಿ, ಬರೀ ಮೊಬೈಲ್ ಹಿಡ್ಕೊಂಡಿರ್ತಾರ್ರಿ, ಯಾವಾಗ ನೋಡ್ರು ಮೊಬೈಲು ಟ್ಯಾಬ್ ಇಟ್ಕೊಂಡಿರ್ತಾರೆ. ನಾನು ಅವ್ರಿಗೆ ಕೇಳ್ತೇನೆ, ನೀವು ಯಾವ ಶರಣ ಸಾಹಿತ್ಯನ ಅವ್ರಿಗೆ ಕಲಿಸ್ಬೇಕಂತಿದ್ರಲ್ಲ, ಮೊಬೈಲ್ ನಲ್ಲೇ ಕಲಿಸ್ಲಿಕ್ಕೆ ಬರಲ್ಲೇನು? ಅದಕ್ಕೆ ಆಗಿರುವಂತ ಕೆಲವು ವಿಡಿಯೋಗಳನ್ನ ನಾವು ಮಾಡ್ಕೊಡ್ಲಿಕ್ಕೆ ಬರ್ತದೇನು? ನೀವು ಅಂದ್ರೆ ನೀವು ಅಲ್ಲ, ಮಾಡುವಂತವ್ರು ಮಂದಿದಾರೆ. ಅದಕ್ಕೆ ಪಾಡ್ಕಾಸ್ಟ್ ಅನ್ನು ಕೊಟ್ಟಿದ್ದೇವೇನು, ಅನಿಮೇಟೆಡ್ ವಿಡಿಯೋಸ್ ಅನ್ನು ಕೊಟ್ಟಿದ್ದೇವೇನೋ, 1 ನಿಮಿಷದಲ್ಲಿ ಅರ್ಥ ಆಗುವಂತ ವಚನಗಳನ್ನು ವಿವರಿಸಿ ಪ್ರಯತ್ನ ಪಟ್ಟಿದ್ದೇವೇನೋ? ಹಾಗಾಗಿ ಯಾರನ್ನೋ ದೂಷಣೆ ಮಾಡೋದಕ್ಕಿಂತ, ನಮ್ಮ ಮಕ್ಕಳನ್ನು ಬೈಯೋದಕ್ಕಿಂತ ಮೊದಲು ನಮ್ಮ ಹೊಣೆಗಾರಿಕೆಯನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಬಸವಾದಿ ಶರಣರು ತಮ್ಮ ಕಾಲದ ಜನರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ಮಾಧ್ಯಮದಲ್ಲಿ ಅವರೊಂದಿಗೆ ಸಂವಹನ ಮಾಡಿದ್ರಿಂದ ಅಂತ ಅಪೂರ್ವವಾದ ಕ್ರಾಂತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತೇ ವಿನಾ, ಅವರೂ ಕೂಡ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲೇ ನಡ್ಕೊಂಡು ಬಂದಿದ್ರೆ ಪ್ರಾಯಶಃ ಈ ರೀತಿಯಾಗಿರುವಂತ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು, ಇತಿಹಾಸ ಅಲ್ಲ, ಒಂದು ಕಲ್ಪನೆ ಮಾತ್ರ. ಶರಣರಿಂದ ಬದುಕಿದ್ರೆ ಏನ್ ಮಾಡ್ತಿದ್ರು? ಬಸವಣ್ಣವರಿಂದ ಬದುಕಿದ್ರೆ ಜನಸಾಮಾನ್ಯರ ತಲುಪಲಿಕ್ಕೆ ಏನೇನು ಬಳಸ್ತಾ ಇದ್ರು? ಕೇವಲ ತಾಳೆಗೆರೆ ಮೇಲೆ ವಚನಗಳನ್ನು ಬರೆದು ಸುಮ್ಮನಿರ್ತಿದ್ರೇನು? ಇಲ್ಲ, ಪ್ರಾಯಶಃ ಅವರು ಯೂಟ್ಯೂಬ್ ನಲ್ಲಿ ದಿನಕ್ಕೊಂದು ವಚನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ರು. ಅಲ್ಲಮಪ್ರಭು ಇವತ್ತೇನಾರು ಇದ್ದಿದ್ರೆ ಪಾಡ್ಕಾಸ್ಟ್ ನಲ್ಲಿ ಅನುಭವದ ಅಂತರಂಗ ಎನ್ನುವಂತ ಒಂದು ಸರಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ರೋ ಏನೋ. ಅಕ್ಕ ಮಹಾದೇವಿ ಅವರು ಏನಾರು ಬದುಕಿದ್ರೆ ವಿಶ್ವದ ಮಹಿಳೆಯರೊಂದಿಗೆ ಆನ್ಲೈನ್ ಸಂವಾದ ನಡೆಸ್ತಾ ಇದ್ರು. ಮಹಿಳೆಯ ಸ್ವಾತಂತ್ರ್ಯ, ಆತ್ಮಗೌರವ, ಆಧ್ಯಾತ್ಮಿಕತೆ ಮತ್ತು ಆತ್ಮವಿಶ್ವಾಸದ ಬಗ್ಗೆ ಮಾತನಾಡ್ತಾ ಇದ್ರು. ಚನ್ನಬಸವಣ್ಣವ್ರು ಏನಾದ್ರು ಇವತ್ತು ಬದುಕಿದ್ರೆ ಒಂದು ಡಿಜಿಟಲ್ ಅನುಭವ ಮಂಟಪವನ್ನೇ ಕಟ್ತಾ ಇದ್ರು. ಹಾಗಾದ್ರೆ ಇವೆಲ್ಲ ನನ್ನ ಕಲ್ಪನೆ ಅಲ್ಲ, ಇದು ನನ್ನ ಕಲ್ಪನೆ ಮಾತ್ರವಾಗಿ ಉಳಿಬಾರ್ದು. ಇದು ಉದ್ದೇಶ ನಂದು, ಇದು ಎಲ್ಲರ ಉದ್ದೇಶವೂ ಆಗಬೇಕು. ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಅದು ಸಮಸ್ಯೆ ಅಲ್ಲ, ತಿಳ್ಕೊಳ್ಳಿ. ಅದು ಒಂದು ಮಾಧ್ಯಮ, ಅದು ನಮಗಿರುವಂತ ಒಂದು ಬಹುದೊಡ್ಡ ಅವಕಾಶ. ಕೆಲವರು ಸಾಮಾಜಿಕ ಮಾಧ್ಯಮವನ್ನ ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಚಿತ್ರಿಸ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ, ಖಂಡಿತವಾಗಿಯೂ ಸಮಸ್ಯೆ ಇದೆ. ಅದರಲ್ಲಿ ಸುಳ್ಳು ಸುದ್ದಿಗಳಿದೆ, ದ್ವೇಷ ಇದೆ, ಅನಗತ್ಯವಾದ ವಿಷಯಗಳಿದಾವೆ.
ಅದೇ ವೇದಿಕೆಯಲ್ಲಿ ಲಕ್ಷಾಂತರ ಜನರಿಗೆ ತಲುಪಬಲ್ಲಂತ ಒಳ್ಳೆ ವಿಚಾರಗಳನ್ನು ಕೊಟ್ರೆ ಅದು ಸಾವಿರಾರಲ್ಲ ಲಕ್ಷಾಂತರ ಜನರಿಗೆ ತಲುಪ್ತದೆ. ಈಗ ನಮ್ಮ ಶರಣರು ಒಬ್ರು ಇಲ್ಲಿ, ನನಗೆ ಸಾರಿ ಅವ್ರ ಹೆಸರು ಗೊತ್ತಿಲ್ಲ, ಅವರು ಬಹಳ ಅದ್ಭುತವಾಗಿರೋ ವಚನಗಳನ್ನ ಗಾಯನ ಮಾಡಿದ್ರು ಸಿ ಶತ್ವರ ಧಾಟಿಯಲ್ಲಿ. ಕಳೆದ 1 ತಿಂಗಳ ಹಿಂದೆ, ಎಕ್ಸಾಕ್ಟ್ಲಿ 1 ತಿಂಗಳ ಹಿಂದೆ ನಮ್ಮ ಬೆಳಗಾವಿಯ KLE ವಿಶ್ವವಿದ್ಯಾಲಯದಲ್ಲಿ 1,000 ಜನರಿಗೆ ನಾವು 3 ತಿಂಗಳ ಕಾಲ ಇವೇ ವಚನಗಳ 8 ಸರಣಿ ಹಾಡುಗಳನ್ನ ಅವರಿಗೆ ಟ್ರೈನಿಂಗ್ ಕೊಟ್ಟು 1,000 ಜನ ಅಧ್ಯಾಪಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡಿ, ಮೆಡಿಕಲ್ ಸ್ಟೂಡೆಂಟ್ಸ್ ಮತ್ತೆ ಹೆಲ್ತ್ ಸೈನ್ಸಸ್ ಯೂನಿವರ್ಸಿಟಿ ಸ್ಟೂಡೆಂಟ್, ಇಲ್ಲಿ ಅದರಲ್ಲಿ ಭಾಗವಹಿಸಿರುವಂತ ಅನೇಕ ನಮ್ಮ ಬೆಳಗಾವಿಯ ಬಂಧುಗಳು ಇಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಅದ್ಭುತವಾಗಿ 34 ವಚನಗಳನ್ನು ಅದ್ಭುತವಾಗಿ ಹಾಡಿದ್ರು. ಇದು ಒಂದು ಮಾಧ್ಯಮವಾಗಿ ನಾವು ಕೇವಲ 1,000 ಜನರಿಗೆ ಕಲಿಸಿದ್ವಿ ಅಷ್ಟೇ ಆಯ್ತು. ಆದ್ರೆ ಅದನ್ನ ನಾವು ಯೂಟ್ಯೂಬ್ ನಲ್ಲಿ ಹಾಕಿ ಅದನ್ನ ಡೈರೆಕ್ಟ್ ಲೈವ್ ನೋಡಿದಾಗ ಇವತ್ತು 2,64,000 ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಇದಲ್ವೇ ಡಿಜಿಟಲ್ ಯುಗದ ಕ್ರಾಂತಿ ಅಂದ್ರೆ? ಇದು ಎಕ್ಸಾಂಪಲ್ ಅಷ್ಟೇ. ಹಾಗಾಗಿ ಸೋಷಿಯಲ್ ಮೀಡಿಯಾವನ್ನ ನಾವು ಡಿಜಿಟಲ್ ಅನುಭವ ಮಂಟಪವಾಗಿ ರೂಪಿಸ್ಲಿಕ್ಕೆ ಬರ್ತದೆ. ಅಲ್ಲಿ ಡಿಜಿಟಲ್ ಅನುಭವ ಮಂಟಪ ಅಂದ್ರೆ ಏನು? ಅಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾನೆ, ಪ್ರಾಧ್ಯಾಪಕರು ಉತ್ತರ ಕೊಡ್ತಾರೆ, ಒಬ್ಬ ಸಂಶೋಧನೆ ಉಲ್ಲೇಖವನ್ನ ಮಾಡ್ತಾರೆ, ಒಬ್ಬ ಶರಣ ಸಾಹಿತ್ಯದ ವಿದ್ವಾಂಸ ಅಲ್ಲಿ ವಿವರಣೆಯನ್ನು ಕೊಡ್ತಾರೆ, ಒಬ್ಬ ಯುವಕ ತನ್ನ ಅನುಭವವನ್ನು ಹಂಚ್ಕೊಳ್ತಾನೆ, ಒಬ್ಬ ರೈತ ಕಾಯಕವೇ ಕೈಲಾಸವನ್ನ ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದೀನಿ ಅನ್ನೋದ ಒಂದು ಎಕ್ಸಾಂಪಲ್ ಅನ್ನ ಅಲ್ಲಿ ಯಾರಾದ್ರೂ ವಿಡಿಯೋ ಮಾಡಿ ಹಾಕ್ಬಹುದು. ಒಬ್ಬ ವೈದ್ಯ ತನ್ನ ಅನುಭವವನ್ನು ಹಂಚ್ಕೊಳ್ಬಹುದು, ಒಬ್ಬ ಶಿಕ್ಷಕ, ಒಬ್ಬ ತಂತ್ರಜ್ಞ ತಮ್ಮ ಮಕ್ಕಳಿಗೆ ವಚನಗಳನ್ನ ಕಲಿಸಿದಂತ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇದೇ ಅನುಭವ ಮಂಟಪ. ಹೆಸರು, ವೇದಿಕೆ ಮಾತ್ರ ಬದಲಾಗಿದೆ, ಆದ್ರೆ ಆತ್ಮ ಬದಲಾಗಿಲ್ಲ. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಶರಣ ಸಾಹಿತ್ಯಕ್ಕೆ ಅವಕಾಶವೋ ಸವಾಲೋ? ಇದು ಬಹಳ ಮುಖ್ಯವಾಗಿರುವಂತ ಒಂದು ವಿಷಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತ ಒಂದು ವಿಷಯ. ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಕೆಲವರಿಗೆ ಆತಂಕ ಆಗ್ಬೋದು, ಕೆಲವರು ನಮ್ಮ ಉದ್ಯೋಗ ಹೋಗ್ಬಿಡುತ್ತೆ ಅನ್ನುವಂಥ ಭಯ ಇರ್ಬೋದು, ಕೆಲವರಿಗೆ ಭವಿಷ್ಯದ ಆಶಾಕಿರಣವಾಗಿ ನೋಡಬಹುದು. ಆದ್ರೆ ಇವತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಸವಾದಿ ಪ್ರಮತರೊಂದಿಗೆ ಹೇಗೆ ಸಂಬಂಧಿಸೋದು? ಇಲ್ಲಿ ನಾನು ಒಂದು ಪ್ರಶ್ನೆ ಎಲ್ಲರಿಗೂ ಕೇಳ್ತೇನೆ. ಇಲ್ಲಿರುವಂತ ಎಲ್ಲ ವಿದ್ವಾಂಸರಿಗೆ, ಅಧ್ಯಾಪಕರಿಗೆ, ಇಲ್ಲಿ ಆಗಮಿಸಿರುವಂತ ಶರಣರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಾಳೆ ಈ ಕಾರ್ಯಕ್ರಮದ ಮುಗಿದ ಮೇಲೆ ನೀವೆಲ್ಲರೂ ನಿಮ್ಮ ಮನೆಗೆ ಹೋಗ್ತೀರಾ. ಅಲ್ಲಿ ದೂರದ ಅಮೆರಿಕ ದೇಶದಲ್ಲಿ ಒಬ್ಬ ವಿದ್ಯಾರ್ಥಿ ಚಾಟ್ ಜಿಪಿಟಿನ ಕೇಳ್ತಾನೆ, ಹೂ ಈಸ್ ಬಸವಣ್ಣ, ವಾಟ್ ಈಸ್ ಅನುಭವ ಮಂಟಪ, ಎಕ್ಸ್ಪ್ಲೇನ್ ಕಾಯಕ ಅಂಡ್ ದಾಸೋಹ ಫಿಲಾಸಫಿ ಅಂತಂದ್ರೆ ಅದಕ್ಕೆ ಉತ್ತರ ಬರೆಯೋರು ಯಾರು ಅಂತ ಅಂದ್ಕೊಂಡಿದ್ದೀರಾ? ಆಲ್ಗಾರಿದಮ್ ಉತ್ತರ ಬರೀತಾ ಇದೆ. ಒಬ್ಬ ಇಂಜಿನಿಯರ್, ಯಾವುದೇ ಒಂದು ಹಿನ್ನೆಲೆ ಇಲ್ದಿರುವಂತ ಇಂಜಿನಿಯರ್ ಉತ್ತರ ಬರೀತಾನೆ, AI ಮಾಡೆಲ್ ಉತ್ತರ ಬರೆಯುತ್ತೆ. ಆದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ, ಅವ್ರು ನಿಜವಾಗ್ಲೂ ಉತ್ತರ ಬರೀಬೇಕಾ? ಆ ಉತ್ತರವನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಫೀಡ್ ಮಾಡುವಂತ ಒಂದು ಸಾಮರ್ಥ್ಯವನ್ನ ನಾವ್ಯಾಕೆ ಬೆಳೆಸ್ಕೊಳ್ಬಾರ್ದು? ನಮ್ಮಲ್ಲಿ ತಂತ್ರಜ್ಞರಿಗೆ ಏನು ಕೊರತೆ ಇದೆಯಾ? ಅನುಭಾವಿಗಳಿಗೆ ಕೊರತೆ ಇದೆಯಾ? ವಿದ್ವಾಂಸರಿಗೆ ಕೊರತೆ ಇದೆಯಾ? ಹಾಗಾಗಿ AI ಅನ್ನುವಂಥದ್ದು ತನ್ನ ಜ್ಞಾನವನ್ನ ಸೃಷ್ಟಿಸೋದಿಲ್ಲ, ತಿಳ್ಕೋಬೇಕು. AI ಅನ್ನುವಂಥದ್ದು ನಾವೇನ್ ಕಲಿಸ್ತೀವೋ ಅದನ್ನು ಜಗತ್ತಿಗೆ ನೀಡ್ತದೆ. ಹಾಗಾಗಿ ನಾವು ಇವತ್ತು ಶರಣ ಸಾಹಿತ್ಯವನ್ನು ಡಿಜಿಟಲ್ ರೂಪದಲ್ಲಿ ಪ್ರಾಮಾಣಿಕವಾಗಿ ಉತ್ತಮ ಗುಣಮಟ್ಟದಲ್ಲಿ ಲಭ್ಯವಾಗುವಂತೆ ಮಾಡಿದ್ರೆ, ನಾಳೆ ಇದೇ ಚಾಟ್ ಜಿಪಿಟಿ, ಇದೇ ಜೆಮಿನೈ ಇದು ಅತ್ಯುತ್ತಮವಾಗಿರುವಂತ ಉತ್ತರಗಳನ್ನ ಕೊಡ್ತಾ ಹೋಗ್ತದೆ. ಹಾಗಾಗಿ AI ಗುಣಮಟ್ಟವನ್ನ ನಮ್ಮ ಜ್ಞಾನದ ಗುಣಮಟ್ಟವನ್ನ ಅವಲಂಬಿಸಿದೆ. ಹಾಗಾಗಿ ನಾವು AI ನಮ್ಮ ಶರಣ ಸಾಹಿತ್ಯದ ಪ್ರಸಾರಕನನ್ನಾಗಿ ನಾವು ರೂಪಿಸಿಕೊಳ್ಳಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇಂದಿನ ದಿನಮಾನದಲ್ಲಿ ಇದೆ. ಹಾಗಾಗಿ AI ಒಂದು ಸಹಾಯ